ಅಲ್ಲಿ ತುಂಬ ಪ್ಯಾನ್ ಪ್ಯಾನ್ ಹಾಂ ಕಂಟಿನ್ಯೂ ಮಾಡಿ ಕೊಟ್ಟು ಹಾಂ 20 ಸೆಕೆಂಡ್ ಈಗ ಮಾಡಿ ಹಾಂ ರೈಟ್ ಇವತ್ತು ಸಾರಿಗೆ ಮುಷ್ಕರ ಇದೆ ಸರ್. ಯಾರು ಕೂಡ ಕರ್ತವ್ಯಕ್ಕೆ ಹಾಜರಿಲ್ಲ, ಬಸ್ಸು ಕೂಡ ಸಂಚಾರ ಮಾಡ್ತಿಲ್ಲ ಅನ್ನೊಂದು ಇದು ಕೇಳಿದೆ. ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿರಿ ಸರ್ ಪರ್ಯಾಯವಾಗಿ? ಈಗಾಗಲೇ ನಮ್ಮದು ಅರ್ಧ ಅಂದರೆ ಸುಮಾರು 611 ಬಸ್ಗಳಲ್ಲಿ 50% ಆಪರೇಷನ್ ನಿನ್ನೆಯಿಂದ ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥ ಬಸ್ಸುಗಳೆಲ್ಲ ಕಾರ್ಯಾಚರಣೆ ಆಗ್ತಾ ಇದೆ. ಇವತ್ತು ಡಿಪೋದಿಂದ ಹೊರಗಡೆ ಹೋಗ್ಕೊಂಡು 6 ಗಾಡಿ ಹೋಗಿದೆ, 29 ಬಸ್ಸಸ್ ಹೋಗಬೇಕಾಗಿತ್ತು, 6 ಗಾಡಿ ಹೋಗಿದೆ. ಇನ್ನೂ ನಮ್ಮ ಎಲ್ಲ ಎಂಪ್ಲಾಯ್ಗಳಿಗೂ ಕೂಡ ಮನವೊಲಿಸ್ತಾ ಇದ್ವಿ, ಬಂದು ಹೋಗ್ರಿ. ಯಾಕಂದರೆ ಈಗಾಗಲೇ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಸರ್ಕಾರದಿಂದ ಒಂದು ಶಕ್ತಿ ಯೋಜನೆ ಕಾರ್ಯಾಚರಣೆ ಆಗಿರೋದು ಒಳ್ಳೆಯ ಒಂದು ಗೌರವ ಬಂದಿದೆ. ಆ ಗೌರವನ ಕಾಪಾಡ್ಕೊಳ್ಳೋದು, ತೊಂದರೆ ಆಗ್ದಂಗೆ ಪ್ರಯಾಣಿಕರಿಗೆ ಇದು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಮೋಟಿವೇಟ್ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಎಂಪ್ಲಾಯ್ಗಳಿಗೆ. ಮೋಸ್ಟ್ಲಿ ಬರ್ತಾ ಅದ್ರದ್ದು ಅನುಗುಣವಾಗಿ ಬರದೇ ಇದ್ದ ಪಕ್ಷದಲ್ಲಿ ಕೂಡ ಪ್ರೈವೇಟ್ ಗಾಡಿಗಳು ಕೂಡ ನಮ್ಮ ಬಸ್ ನಿಲ್ದಾಣ ಬಂದು ಕಾರ್ಯಾಚರಣೆ ಆಗ್ತಾ ಇದೆ. ಈಗಾಗಲೇ ಗುಲ್ಬರ್ಗ ಕಡೆ ಅನ್ರಿ, ಮತ್ತೆ ಔರಾದ್ ಕಡೆ ಅನ್ರಿ, ಮತ್ತೆ ತೆಲಂಗಾಣ ಬಸ್ಸು, ಮಹಾರಾಷ್ಟ್ರ ಬಸ್ಸಸ್ ಚಾಲೂ ಇದೆ, ಏನು ತೊಂದರೆ ಇಲ್ಲ. 611 ಬಸ್ಸಸ್ ಆಪರೇಟ್ ಆಗ್ತಾ ಇದೆ. ಟೋಟಲ್ ಪ್ರಯಾಣಿಕರು ಸುಮಾರು 2 ಲಕ್ಷ ನಮ್ಮ ಜಿಲ್ಲೆಯ ಒಂದು ಬಸ್ಗಳು. ಅಂದ್ರೆ ಸರ್ ಒಂದು ಬೆಳಗ್ಗೆಯಿಂದ ಒಂದು ಬಸ್ ಇಳಿದಿಲ್ಲ ಸರ್, ಯಾರು ಕರ್ತವ್ಯಕ್ಕೆ ಬಂದಿಲ್ಲ ಏನು ಸರ್? 6 ಬಸ್ಸಸ್ ಆಪರೇಟ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಕರ್ತವ್ಯಕ್ಕೆ ಬರುವಂಗೆ ನಾವು ಮನ ಒಲಿಸ್ತಾ ಇದ್ದೀವಿ. ಏನು ಹೇಳ್ತಿದ್ದಾರೆ ಸರ್? ಬರ್ತೀವಿ ಅಂತ ಹೇಳ್ತಾರೆ, ಬರ್ತಾರೆ. ಸ್ವಲ್ಪ ಅವರಿಗೆ ಎಲ್ಲ ತಿಳುವಳಿಕೆ ಕಳಿಸ್ತೀವಿ. ಪ್ರಯಾಣಿಕರಿಗೆ ತೊಂದರೆ ಆದಾಗಂತೂ ಎಲ್ಲ ಬಸ್ಸು ಕಲ್ಯಾಣದಾಗ ಬಸ್ ಹೋಗಿದ್ದನ್ನ ಬಸ್ಸು ಕಲ್ಯಾಣದಾಗ ಏನೋ ವಾಪಸ್ ಬಸ್ ಕಳಿಸ್ಯಾರ ಅಂತ ಕೇಳ್ಪಟ್ಟಿವಿ ಸರ್. ನಾ ಕೇಳ್ಕೊಂತೀನಿ ಡೀಟೇಲ್ ಆಗಿ. ಮಂದಿ ಕರೀರಿ, ಮಂದಿ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮಂದಿ ಕರೀರಿ, ಯಾರು ಬಸ್ ಹೋಗೋಣ. ಹೈಲೈಟ್ ಮಾಡೋ ಸರ್